सर्वैर्गिरीन्द्रसदनैः मदनोऽपिदारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणी च भारती देवो नारायणः श्रीशः देवी मङ्गलदेवता। वन्दे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चेऽहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये। अशेषवेदान्तकृतान्तसारं व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयोः सुभग गोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिरां। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 4ನೆಯ ಸರ್ಗವನ್ನು ವಿಚಾರ ಮಾಡ್ತಾ ಇದ್ದೇವೆ. ಇಲ್ಲಿಯವರೆಗೆ ನಾವು ವಿಚಾರ ಮಾಡಿದ್ರಲ್ಲಿ ವಾಸುದೇವ ನಡಿಲಾಯ ದಂಪತಿಗಳನ್ನು ತಾನು ಸನ್ಯಾಸ ಸ್ವೀಕಾರ ಮಾಡುವುದಕ್ಕೆ ಒಪ್ಪಿಸಿಕೊಂಡ. ನಂತರದಲ್ಲಿ ಅಚ್ಯುತ ಪ್ರಜ್ಞರಿಂದ ಸನ್ಯಾಸವನ್ನು ಪಡೆದೂ ಆಯಿತು. ಅತ್ಯಂತ ಚಲುರೂಪದಮ ಈ ವಾಸುದೇವ. ಇವನು ಸನ್ಯಾಸ ದೀಕ್ಷೆ ಪಡೆದಾಗ ಇವನಿಗೆ ಸಿಕ್ಕ ಹೆಸರು ಪೂರ್ಣಪ್ರಜ್ಞ ತೀರ್ಥರು ಎನ್ನುವಂಥದ್ದು. ಈ ಪೂರ್ಣಪ್ರಜ್ಞ ತೀರ್ಥರು ಇವರು ಕೈಯಲ್ಲಿ ದಂಡಧಾರಿಯಾಗಿ ಮುಂಡನ ಮಾಡಿಸಿಕೊಂಡಂತಹ ಕೌಪೀನಧಾರಿ ಕೈಯಲ್ಲಿ ದಂಡಧಾರಿ ಮತ್ತು ಮುಂಡನ ಮಾಡಿಸಿಕೊಂಡಂತಹ ಬಾಲಯತಿ ನಮ್ಮ ಪೂರ್ಣಪ್ರಜ್ಞ ತೀರ್ಥರು. ಯತಿವರ್ಯರಾದ್ದರಿಂದ ಸನ್ಯಾಸ ಧರ್ಮದಲ್ಲಿ ಅಂಗರಾಗ ಲೇಪಿಸಿಕೊಳ್ಳುವಂತಿಲ್ಲ, ಶ್ರೀಗಂಧ ಪೂಸಿಕೊಳ್ಳುವಂಥದ್ದಲ್ಲ, ಆಭರಣ ತೊಟ್ಟುಕೊಳ್ಳುವಂಥದ್ದಿಲ್ಲ, ಜರಿ ಅಂಚಿನ ರೇಷ್ಮೆ ವಸ್ತ್ರಗಳನ್ನು ಧರಿಸುವಂಥದ್ದಲ್ಲ, ಕೇವಲ ಕಾಷಾಯ ವಸ್ತ್ರವನ್ನು ಧರಿಸಿ ಕೈಯಲ್ಲಿ ದಂಡ ಹಿಡಿದಂತಹ ಸ್ವಭಾವ ಶೋಭೆಯಿಂದ ಬೆಳಗುತ್ತಾ ಇರುವಂತಹ ನಮ್ಮ ಸನ್ಯಾಸಿಯಾದ ವಾಸುದೇವ. ಸನ್ಯಾಸಿಯಾದಂತಹ ಆ ಪೂರ್ಣಪ್ರಜ್ಞ ತೀರ್ಥರು ಹೀಗೆ ತಮ್ಮ ಆ ಒಂದು ಸನ್ಯಾಸಾಶ್ರಮದಲ್ಲಿ ಇರುವಂಥದ್ದನ್ನು ನೋಡಿ ಸ್ವಭಾವ ಶೋಭಾ ಅನುಪಮೇತಿ ಜಂತವಃ ಅನ್ನುವ ಮಾತನ್ನು ಹೇಳ್ತಾರೆ. ಮೇನಿರೆ ಸ್ವಭಾವ ಶೋಭಾ ಅನುಪಮೇತಿ ಜಂತವಃ. ಸುತ್ತಲಿನ ಆ ನೆರೆದ ಮಂದಿ ಈ ಅತ್ಯದ್ಭುತ ಚೆಲುವನನ್ನು ನೋಡಿ, ಈ ಚೆಲುವಾದ ಯತಿಯನ್ನು ನೋಡಿ ಎಲ್ಲರೂ ಹೇಳಿದರು ಏನಂದರೆ ಸ್ವಭಾವ ಶೋಭಾ ಅನುಪಮ. ಸ್ವಭಾವ ಸಹಜವಾದಂತಹ ಚೆಲುವೆ ಅದು, ಅಂತಹ ಚೆಲುವು ಅದು ಅಸದೃಶವಾದದ್ದು. ಹೊರಗಿನಿಂದ ಯಾವ ಅಂಗರಾಗವನ್ನು ಬಳಿದುಕೊಳ್ಳುವುದೋ, ಮುಖರಾಗವನ್ನು ಅಂದರೆ ತುಟಿಯ ಬಣ್ಣ ಇತ್ಯಾದಿ ಹಚ್ಚಿಕೊಳ್ಳುವಂಥದ್ದು, ಆಭರಣ ವಸ್ತ್ರ ಇವುಗಳಿಂದ ಯಾರೂ ಕೂಡ ಸುಂದರರಾಗಿ ಕಾಣುವಂಥದ್ದು ಅಷ್ಟರಲ್ಲೇ ಇದೆ. ಅದು ತೀರಾ ಕಡಿಮೆ ಮಟ್ಟದ್ದು. ಆದರೆ ಸಹಜವಾದಂತಹ ಚೆಲುವಿನಿಂದ ಕೂಡಿರುವಂಥದ್ದಿದೆಯಲ್ಲ, ಅದು ಅದಕ್ಕೆ ಸದೃಶವಾದಂತಹ ಚೆಲುವು ಮತ್ತೊಂದಲ್ಲ ಅಂತ ಹೀಗೆ ಜನರು ಅದನ್ನು ಕಂಡುಕೊಂಡರು. ಅದನ್ನು ನಿರೂಪಿಸಿದ್ದು ನಮ್ಮ ಪೂರ್ಣಪ್ರಜ್ಞ ತೀರ್ಥರು. ಈ ನೂತನ ಯತಿಯಾದಂತಹ
ಈ ನಮ್ಮ ಪೂರ್ಣಪ್ರಜ್ಞರನ್ನ ಸಾಲು ಹಿಡಿದು ಜನರೆಲ್ಲ ಬಂದು ನಮಿಸಿ 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 ಹೋಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಗರುಡಶೇಷ ರುದ್ರಾದಿ ದೇವತೆಗಳು ಕೂಡ ಸಮಯವನ್ನ ಪ್ರತೀಕ್ಷೆ ಮಾಡ್ತಾ, ಅಂದ್ರೆ ಸಮಯವನ್ನು ಎದುರು ನೋಡ್ತಾರೆ. ಸಮಯಾವಕಾಶ ಯಾವಾಗ ಸಿಕ್ಕೀತು ಈ ನಮ್ಮ ಪೂರ್ಣಪ್ರಜ್ಞರನ್ನ ನಮಿಸ್ಲಿಕ್ಕೆ ಎನ್ನುವಂತಹ ಆ ಒಂದು ಸಂದರ್ಭಕ್ಕೆ ಕಾದು ನಂತರ ನಮಿಸಿದ್ದಾರೆ ಅಂತ ಹೀಗೆ ಇದನ್ನ ನಮ್ಮ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ. ಅಂದ್ರೆ ಹಿರಿಯರ ನಟನೆ ಇದೆಯಾ, ಮಹತಾಂ ವಿಡಂಬನಂ ಅಂತ, ಅಹೋ ಮಹಿಯೋ ಮಹತಾಂ ವಿಡಂಬನಂ ಅಂತ. ಅಂದ್ರೆ ಹಿರಿಯ ಯೋಗ್ಯತೆ ಉಳ್ಳಂತಹ ಈ ಜೀವೋತ್ತಮರ ನಟನೆಯೂ ಕೂಡ ಹಿರಿದಾದದ್ದೇ ಎನ್ನುವಂಥದ್ದನ್ನ ಇಲ್ಲಿ ಹೇಳುವಂಥದ್ದು ಈ ನಮ್ಮ ಪೂರ್ಣಪ್ರಜ್ಞ ತೀರ್ಥರ ಬಗ್ಗೆ. ಲೋಕದಲ್ಲಿ ಒಬ್ಬ ನೂತನ ಯತಿ, ಇನ್ನೂ ಸಣ್ಣ ವಯಸ್ಸಿನವರು, ಈ ರೀತಿ ಕಾಣುವಂತಹ ಪೂರ್ಣಪ್ರಜ್ಞರು ಅವರ ಅಸಲು ವಿಷಯ ಏನು ಅಂದರೆ ಅವರ ಜೀವೋತ್ತಮತ್ವ, ಜೀವೋತ್ತಮರಾಗಿ ಅವರು ಇರುವಂಥದ್ದು. ಮುಂದಿನ ಶ್ಲೋಕವನ್ನು ನೋಡುವ. ವರಾಶ್ರಮಾಚಾರ ವಿಶೇಷ ಶಿಕ್ಷಣಂ ವಿಧಿತ್ಸುರಸ್ಯಾಚರಿತಂ ನಿಶಾಮಯನ್ ವಿಶೇಷ ಶಿಕ್ಷಾಂ ಸ್ವಯಮಪ್ಯಧೀರಧೀಹಿ ಯತೀಶ್ವರೋ ವಿಸ್ಮಯಮಾಯತಾಂತರಂ ಎನ್ನುವಂತಹ 36ನೇ ಶ್ಲೋಕ. ಇದರಲ್ಲಿ ನಮಗೆ ನೂತನ ಯತಿಗೆ ಸನ್ಯಾಸ ಧರ್ಮದ ಅನುಷ್ಠಾನಗಳನ್ನೆಲ್ಲ ಬೋಧಿಸಬೇಕಾಗ್ತದೆ. ಅದಕ್ಕಾಗಿ ಅಚ್ಯುತ ಪ್ರಜ್ಞರು ಪೂರ್ಣಪ್ರಜ್ಞರ ಸಮೀಪಕ್ಕೆ ಬಂದು ಅವರಿಗೇನೋ ಆ ಯತಿ ಧರ್ಮದ ಅನುಷ್ಠಾನಗಳನ್ನೆಲ್ಲ ಕಲಿಸಬೇಕು ಅಂತ ಅವರು ಪ್ರಾರಂಭಿಸ್ತಾರೆ. ಆದರೆ ನಿಜವಾಗಿ ಚತುರರಾದಂತಹ ಆ ಅಚ್ಯುತ ಪ್ರಜ್ಞರು ಅವರಿಗೊಂದು ಆಶ್ಚರ್ಯ ಕಾದಿತ್ತು. ಮಹಾ ಚತುರರು, ಸರ್ವಜ್ಞಾನ ಅಂದರೆ ಯತಿಧರ್ಮವನ್ನ ಬಹಳ ಕಟ್ಟುನಿಟ್ಟಾಗಿ ಪಾಲಿಸಿಕೊಂಡು ಬಂದಂತಹ ಅಚ್ಯುತ ಪ್ರಜ್ಞರು, ಅವರ ಎಲ್ಲ ಅನುಷ್ಠಾನಗಳು ಕೂಡ ಅಷ್ಟು ನಿಯಮಿತವಾಗಿದ್ದದ್ದು. ಈಗ ಅವರು ಈ ಪೂರ್ಣಪ್ರಜ್ಞರನ್ನು ನೋಡಿ ಆಶ್ಚರ್ಯಪಟ್ಟರು. ಯಾಕೆ ಅಂದರೆ ಈ ವಾಸುದೇವ ಅಂದರೆ ಈ ನಮ್ಮ ಪೂರ್ಣಪ್ರಜ್ಞರು ಅವರು ಹೆಜ್ಜೆ ಇರಿಸುವುದೇ ಒಂದು ಚೆಲುವರಾದಂತಹ ಈ ಪೂರ್ಣಪ್ರಜ್ಞ ತೀರ್ಥರು ಅನಂತೇಶ್ವರ ದೇವಸ್ಥಾನದ ಸುತ್ತಲೂ ಕೂಡ ಪ್ರದಕ್ಷಿಣೆ ಮಾಡಿ ಬರ್ತಾರೆ. ಆಗ ಅವರ ನಡೆ ಅದು ಚೆಲು ನಡೆ, ಅವರ ಮಾತು ಅಮೃತ ಸಮಾನವಾದದ್ದು, ಮತ್ತು ಅವರ ನಿತ್ಯಾನುಷ್ಠಾನವಂತೂ ಅದು ಅಪ್ರತಿಮವಾದದ್ದು. ಯಾರು ತಾವಿನ್ನೂ ಕಲಿಸೇ ಇಲ್ಲ, ಅಷ್ಟರೊಳಗಾಗಲೇ ಅವರು ಸನ್ಯಾಸ ಧರ್ಮದಲ್ಲಿ ಏನೇನು ಅನುಷ್ಠಾನ ನಡೆಸಬೇಕೋ ಎಲ್ಲವನ್ನೂ ಮಾಡ್ತಾ ಇದ್ದಾರೆ ಪೂರ್ಣಪ್ರಜ್ಞರು. ಅತ್ಯಾಶ್ಚರ್ಯವಾಗಿ ಹೋಯಿತು, ತಮ್ಮ ಮನಸ್ಸಿನಲ್ಲೇ ಆಶ್ಚರ್ಯಪಟ್ಟರು. ತಾನೇನು ಕಲಿಸಲಿಕ್ಕೆ ಪ್ರಾರಂಭಿಸ್ಬೇಕಂತಿದ್ರೆ ಅಷ್ಟರೊಳಗಾಗಲೇ ಎಷ್ಟು ಧರ್ಮಗಳನ್ನ, ಸನ್ಯಾಸ ಕ್ರಮಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಪಾಲಿಸ್ತಾರಲ್ಲ ಇವರು ಅಂತ ಆಶ್ಚರ್ಯ ಆಯಿತು ಅಂತ ಹೇಳ್ತಾರೆ. ಸ್ವರೂಪ್ಯ ಪೀಠಾಲಯ ವಾಸಿನೇ ಯದಾ ನನಾಮನಾಥಾಯ ಮಹಾಮತಿರ್ಮುದಾ ತದಾ ಮುನಾಗ್ರಾಹಿ ನರ ಪ್ರವೇಶಿನಾ ಭುಜಂಗ ಭುಜೇ ಭುಜೇನಾಶು ಭುಜಂಗಶಾಯಿನಾ. ಪೂರ್ಣಪ್ರಜ್ಞರು ಎಂದಿನಂತೆ ಅನಂತೇಶ್ವರ ದೇವರಿಗೆ ಬಂದು ಬಹಳ ಆನಂದದಿಂದ ನಮಸ್ಕಾರ ಮಾಡಿದರು. ಆ ಅನಂತೇಶ್ವರ ಅಂದರೆ ಉಡುಪಿಯಲ್ಲಿ ನೆಲೆ ನಿಂತಮ, ಉಡುಪಿಗೆ ಒಡೆಯ ಅನಂತೇಶ್ವರ, ಅವನಿಗೆ ನಮಿಸ್ತಾ ಇದ್ದಾರೆ. ಆನಂದದಿಂದ ಈ ನಮ್ಮ ಪೂರ್ಣಪ್ರಜ್ಞರು ನಮಸ್ಕಾರ ಮಾಡಿದರು. ಆಗ ಆ ಭುಜಂಗಶಾಯಿ ಅಂದರೆ ಶೇಷಶಯನನಾದಂತಹ ಆ ಶ್ರೀಹರಿ ಅಲ್ಲಿಯೇ ಸಮೀಪದಲ್ಲಿದ್ದಂತಹ ಸೇವಕನೊಬ್ಬ, ದೇವಸ್ಥಾನದ ಸೇವಕನೊಬ್ಬನಲ್ಲಿ ಆವೇಶ ಹೊಂದಿ ಈ ನಮಿಸಿ ಮೇಲೆದ್ದಂತಹ ಪೂರ್ಣಪ್ರಜ್ಞರನ್ನ ತನ್ನ ತೋಳುಗಳನ್ನ ನೀಡಿ ಆ ಪೂರ್ಣಪ್ರಜ್ಞರನ್ನ ತನ್ನ ತೋಳುಗಳಲ್ಲಿ ಅಪ್ಪಿಕೊಂಡ. ಆ ನಂತರ ಮಾತಾಡ್ತಾನೆ,
ಏನು ಮಾತಾಡ್ತಾನೆ? ಚಿರಾತ್ಸು ತತ್ವಂ ಪ್ರಭುಭುತ್ಸು ನಾತ್ವಯಾ ನಿಷೇವಣಂ ಮೇ ಯದಕಾರಿ ತತ್ಫಲಂ ಇಮಂ ದದಾಮೀತ್ಯಭಿಧಾಯ ಸೋಮುನಾ ತದಾ ಪ್ರಣೀಯ ಪ್ರದದೇಚ್ಯುತಾತ್ಮನೇ. ಪೂರ್ಣ ಪ್ರಜ್ಞೆ ತೀರ್ಥರ ಸಮೀಪದಲ್ಲೇ ಅಚ್ಯುತ ಪ್ರಜ್ಞರಿದ್ದಾರೆ. ಅಚ್ಯುತ ಪ್ರಜ್ಞರನ್ನ ನೋಡಿ ಆ ಅನಂತೇಶ್ವರ ಮಾತಾಡ್ತಾನೆ. ಅಲ್ಲೊಬ್ಬ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸುವ ದೇವರ ಸೇವೆಗೆ ಇರುವಂತಹ ಪುರುಷನಲ್ಲಿ ಅನಂತೇಶ್ವರ ದೇವರು ಪ್ರವೇಶ ಮಾಡಿ ಆ ಪುರುಷನ ಮುಖದಿಂದ ಅನಂತೇಶ್ವರ ಅಚ್ಯುತ ಪ್ರಜ್ಞರನ್ನು ಕುರಿತು ಮಾತಾಡಿದ್ದು. ಚಿರಾತ್ಸು ತತ್ವಂ ಪ್ರಭುಭುತ್ಸು ನಾತ್ವಯ ನಿಷೇವಣಂ ಮೇ ಯದಕಾರಿ ತತ್ಫಲಂ. ಅಚ್ಯುತ ಪ್ರಜ್ಞರೇ, ನೀವು ಬಹುಕಾಲ ನನ್ನ ಸೇವೆ ಮಾಡಿದ್ರಿ. ನಿಮ್ಮ ಸೇವೆಗೆ ಕಾರಣ ಏನು? ನನ್ನನ್ನು ಕುರಿತಾದಂತಹ ನಿಮ್ಮ ಸೇವೆಗೆ ಕಾರಣ ಏನಂದ್ರೆ, ಅತ್ಯಂತ ಉತ್ತಮವಾದಂತಹ ಶ್ರುತಿ ತತ್ವಗಳನ್ನೆಲ್ಲ ಚೆನ್ನಾಗಿ ತಿಳಿದು ಆನಂದಿಸಬೇಕು ಅಂತ ನಿಮ್ಮ ಉದ್ದೇಶ. ನಾವೆಲ್ಲ ದೇವರ ಸೇವೆ ಮಾಡ್ತೇವೆ. ಯಾಕೆ ಮಾಡ್ತೇವೆ? ನಮಗೆ ಪರೀಕ್ಷೆ ಪಾಸ್ ಆಗಲಿ, ಒಳ್ಳೆ ಉದ್ಯೋಗ ಸಿಗಲಿ, ಮದುವೆ ಆಗಲಿ, ಮಕ್ಕಳಾಗಲಿ, ಸ್ವಂತ ಮನೆಯಾಗಲಿ, ಮುಗಿಯುವುದೇ ಇಲ್ಲ ನಮ್ಮದು. ಏನೇನಿದ್ರು ಮತ್ತೆ ಮತ್ತೆ ಸಾಲು ಸಾಲಾಗಿ ನಮ್ಮ ಇಷ್ಟಗಳು ಸರಪಳಿಯಂತೆ ಬೆಳೀತಾ ಇರ್ತದೆ. ಆದರೆ ನಮ್ಮ ಅಚ್ಯುತ ಪ್ರಜ್ಞರು ಹಾಗಲ್ಲ. ಅವರು ಪರಮಾತ್ಮನಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸಿದವರು. ಹಾಗಾಗಿ ಪರಮಾತ್ಮನನ್ನು ಅವರು ಸೇವಿಸ್ತಾರೆ. ಅದನ್ನ ಅನಂತೇಶ್ವರ ಹೇಳ್ತಾನೆ. ಎಲ್ಲ ಶ್ರುತಿ ತತ್ವಗಳನ್ನು ಕೂಡ ಚೆನ್ನಾಗಿ ತಿಳಿಯಬೇಕು ಅಂತ ನೀವು ನನ್ನನ್ನು ಬಹುಕಾಲ ಸೇವೆ ಮಾಡಿದ್ರಿ. ಅದರ ಫಲ ಈಗಿದೆ. ಆ ಫಲ ಯಾವುದು ಅಂದ್ರೆ, ಈಗ ನನ್ನ ತೋಳಿನಲ್ಲಿ ಅಡಗಿರುವಂತಹ ಯಾವ ಪೂರ್ಣ ಪ್ರಜ್ಞರೇ ಇದರ ಫಲ. ಇಮಂ ದದಾಮೀತ್ಯಭಿಧಾಯ ಸೋಮುನಾ ತದಾ ಪ್ರಣೀಯ ಪ್ರದದೇಚ್ಯುತಾತ್ಮನೇ. ನಿಮ್ಮ ಸೇವೆಗೆ ಫಲರೂಪವಾಗಿರುವಂತಹ ಈ ಪೂರ್ಣ ಪ್ರಜ್ಞರನ್ನ ಫಲರೂಪವಾಗಿ ನಿಮಗೆ ನಾನು ಕೊಡ್ತಾ ಇದ್ದೇನೆ ಅಂತ ಹೇಳಿ ಆ ಪೂರ್ಣ ಪ್ರಜ್ಞರನ್ನು ಅಚ್ಯುತ ಪ್ರಜ್ಞರ ಸಮೀಪಕ್ಕೆ ತಂದು ಅಚ್ಯುತ ಪ್ರಜ್ಞರ ಕೈಯಲ್ಲಿ ಆ ಪುರುಷ ಒಪ್ಪಿಸಿದ. ಅದು ಆ ಪುರುಷ ಒಪ್ಪಿಸಿದ್ದಲ್ಲ, ಆ ಪುರುಷನ ಒಳಗೆ ಪ್ರವೇಶ ಮಾಡಿದಂತಹ, ಅಂದ್ರೆ ಆವೇಶಗೊಂಡಂತಹ ಅನಂತೇಶ್ವರನೇ ಹೀಗೆ ಅಚ್ಯುತ ಪ್ರಜ್ಞರಿಗೆ ಪೂರ್ಣ ಪ್ರಜ್ಞರನ್ನು ಕೊಟ್ಟದ್ದು ಅಂತ ನಾವು ಹಿಂದೆ ಓದಿದ್ದೇವೆ. ಅನಂತೇಶ್ವರನನ್ನು ಸೇವಿಸಿ ತನಗೆ ಉತ್ತಮವಾದಂತಹ ಬ್ರಹ್ಮಜ್ಞಾನವನ್ನ ಕೊಡಬೇಕು. ಇದಕ್ಕೆ ಈ ಬ್ರಹ್ಮಜ್ಞಾನವನ್ನ ನೀಡಲಿಕ್ಕೆ ಬೇಕಾದಂತಹ ಶಿಷ್ಯನನ್ನೇ ಕೊಟ್ಟು ಬಿಡುವಂತ ಹೀಗೆಲ್ಲ ಬೇಡಿದ್ರು ಅಚ್ಯುತ ಪ್ರಜ್ಞರು. ಅದನ್ನೇ ನಿಮ್ಮ ಇಚ್ಛೆ ಪೂರೈಸಿದೆ ನೋಡಿ. ನಿಮಗೆ ಉತ್ತಮವಾದಂತಹ ಶ್ರುತಿ ತತ್ವ ಜ್ಞಾನವನ್ನು ಕೊಡುವಂಥವ ಇವನೇ ನಿಮ್ಮ ಸೇವೆಗೆ ಫಲ, ಇದನ್ನು ಸ್ವೀಕಾರ ಮಾಡಿ ಅಂತ ಹೇಳಿ ಆ ಅನಂತೇಶ್ವರ ಆ ಅಚ್ಯುತ ಪ್ರಜ್ಞರಿಗೆ ಪೂರ್ಣ ಪ್ರಜ್ಞರನ್ನು ಕೊಟ್ಟ. ಅನುಗ್ರಹಂ ತಂ ಪ್ರತಿಗೃಹ್ಯ ಸಾಗ್ರಹಂ ಮುದಾತ್ಮನಾಪ್ತಾಂ ಕೃತಕೃತ್ಯತಾಂ ಸ್ಮರನ್ ಅಭೂದ ಸಂಗೋಪಿ ಸತತ್ ಸುಸಂಗವಾನ್ ಅಸಂಗಭೂಷಾನನು ಸಾಧು ಸಂಗೀತ. ಇಲ್ಲಿ ಸಿಕ್ಕಿದ್ದೇನು? ಆ ಅಚ್ಯುತ ಪ್ರಜ್ಞರಿಗೆ ಸಿಕ್ಕಿದಂತಹ ಭಗವದ್ ಅನುಗ್ರಹ ಅದೆಷ್ಟು ಹಿರಿದಾದದ್ದು ಅಂದ್ರೆ, ಅವರು ಅತ್ಯಂತ ಪ್ರೀತಿಯಿಂದ ಆ ಶಿಷ್ಯನನ್ನ ಪೂರ್ಣಪ್ರಜ್ಞರನ್ನ ಸ್ವೀಕಾರ ಮಾಡಿಕೊಂಡು ಧನ್ಯರಾದರು. ಮತ್ತು ಈಗಾಗಲೇ ಅಚ್ಯುತ ಪ್ರಜ್ಞರು ಅಂದ್ರೆ ಪ್ರಾಪಂಚಿಕ ಬಂಧವನ್ನೆಲ್ಲ ತೊರೆದಂತಹ ಮಹಾವಿರಕ್ತ ಶಿಖಾಮಣಿಗಳು. ಯಾವಾಗ ಇಂತಹ ಲೋಕ ಬಾಂಧವ್ಯವನ್ನ ನೀಗಿಕೊಂಡಂತಹ ಯಾವ ಅಚ್ಯುತ ಪ್ರಜ್ಞರಿಗೆ ಈಗ ಪೂರ್ಣ ಪ್ರಜ್ಞನ ಬಾಂಧವ್ಯವೇ ಸಿಕ್ಕಿ ಹೋಯ್ತು. ಇದು ಹೇಗಪ್ಪ ಸಾಧ್ಯ? ನಮಗೆ ಯಾರ ಬಗ್ಗೆ ಆದ್ರೂ ಯಾವ್ದಾದ್ರೂ ವ್ಯಕ್ತಿಯೋ ವಸ್ತುವಿನದ್ದೋ ಬಾಂಧವ್ಯ ಇದ್ರೆ, ಅದು ಲೌಕಿಕವಾದಂತಹ ಬಾಂಧವ್ಯ ಇದ್ರೆ ಅದಕ್ಕೇನ್ ಹೇಳ್ತಾರೆ? ವಿರಕ್ತಿ ಅಂತ ಹೇಳುವುದಿಲ್ಲ, ವ್ಯಾಮೋಹ ಅಂತ ಹೇಳ್ತಾರಲ್ವಾ? ಇಲ್ವಂತೆ. ಶಾಸ್ತ್ರಕಾರರು ಹಾಗೆ ಹೇಳುವುದಿಲ್ಲ. ಹರಿಯ ಸಂಘ ಅಸಂಗ,
ಪ್ರಾಪಂಚಿಕವಾದಂತಹ ಸಂಘ ಇದೆ, ನಮ್ಮೆಲ್ಲರಿಗೂ ಇದೆ. ಯಾವಾಗಲೂ ಒಂದಲ್ಲ ಒಂದು ವಿಷಯವನ್ನ ಮನಸ್ಸಿಗೆ ಯೋಚಿಸ್ತೇವೆ. ನಮ್ಮನ್ನ ನಾವು ಒಮ್ಮೆ ಪರೀಕ್ಷೆ ಮಾಡಿಕೊಂಡ್ರೆ ನಮಗೆ ಗೊತ್ತಾಗ್ತದೆ, ಏನು ಪ್ರಾಪಂಚಿಕ ವಿಷಯವೇ ನಮ್ಮ ಮನಸ್ಸಿನಲ್ಲಿ ದಾಳಿ ಮಾಡ್ತಾ ಇರ್ತದೆ. ನಾನಾ ವಿಷಯಗಳ ಬಗ್ಗೆ ನಮ್ಮ ಮನಸ್ಸು ಸಂಚರಿಸ್ತಾ ಇರ್ತದೆ. ಅಲ್ಲಿಗೆ ಎಲ್ಲವನ್ನು ಪ್ರಾಪಂಚಿಕ ವಿಷಯಗಳನ್ನೆಲ್ಲ ಗೊಂಟು ಹಾಕಿಕೊಂಡಂತಹ ಜನ ನಾವು. ಆದರೆ ವಿರಕ್ತಿ ಅಂದ್ರೆ ಏನು ಹೇಳ್ತಾರೆ? ಪ್ರಾಪಂಚಿಕ ಸಂಘ ತೊರೆಯಬೇಕು. ಈ ಅಚ್ಯುತ ಪ್ರಜ್ಞರು ಈಗಾಗಲೇ ಪ್ರಾಪಂಚಿಕ ವಿಷಯಗಳಲ್ಲಿ ವಿರಕ್ತಿ ಹೊಂದಿದವರು. ಯಾವುದರ ಅಂಟು ನಂಟು ಇಲ್ಲ ಅವರಿಗೆ, ಪ್ರಪಂಚ ವಿಷಯಗಳ ಅಂಟಿಲ್ಲ ನಂಟಿಲ್ಲ, ಅಂತಹ ಮಹನೀಯರು. ಆದರೆ ಈಗ ಅವರಿಗೆ ಅಂಟು ನಂಟು ಬಂತು. ಅದೇನದು? ಯಾವ ಪ್ರಾಪಂಚಿಕ ಅಂಟು ನಂಟು ಅಂದ್ರೆ ಇದೇ ತಮ್ಮ ಶಿಷ್ಯರಾದಂತಹ ಪೂರ್ಣ ಪ್ರಜ್ಞರಲ್ಲಿ ಅವರಿಗೆ ಮನಸ್ಸಿನ ನಂಟು ಬೆಳೆಯಿತು. ಹಾಗಾದ್ರೆ ಇದು ಅಸಂಗವೋ? ಹೌದು, ಅಸಂಗ. ಯಾಕೆ ಅಂದ್ರೆ ಅಸಂಗೋಪಿ ಈಗ ಅವರು ಸುಸಂಗವಾನ್. ಸು ಅಂದ್ರೆ ಉತ್ತಮ, ಮಂಗಳ ಅಂತ ಅರ್ಥ. ಮಂಗಳಮಯರಾದಂತಹ ಈ ಯಾವ ಪೂರ್ಣ ಪ್ರಜ್ಞರ ಆ ಮಂಗಳಮಯವಾದಂತಹ ಸಂಘ ಇತ್ತಲ್ಲ, ಆ ಸಂಘವನ್ನ ಆ ಮಂಗಳಮಯರಾದಂತಹ ಪೂರ್ಣ ಪ್ರಜ್ಞರ ಉತ್ತಮ ಸಂಘವನ್ನು ಈ ಅಚ್ಯುತ ಪ್ರಜ್ಞರು ಹೊಂದಿದ್ರು. ಇದಕ್ಕೆ ಅಭಿಪ್ರಾಯ ಏನು ಅಂದ್ರೆ ಅಸಂಗಭೂಷ ನನು ಸಾಧು ಸಂಗೀತ. ಸಾಧು ಸಂಘ ಎನ್ನುವಂಥದ್ದೇ ಅಸಂಗಭೂಷ, ಅಸಂಗರಿಗೆ ಭೂಷಣ. ಯಾರು ವಿರಕ್ತರಾಗಿದ್ದಾರೆ ಅಸಂಗರು, ಅವರಿಗೆ ಭೂಷಣ ಯಾವುದು ಅಂದ್ರೆ ಸಾಧು ಸಂಘ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಜಗನ್ನಾಥದಾಸರ ಮಾತು ಉಂಟಲ್ವಾ, ಎಂಥದದು? ರಂಗನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಸುಖವಿತ್ತು ಕಾಯೋ ಕರುಣಸಾಗರ. ಸಂಘವನ್ನು ಕೊಡು ಕೊಡು ಅಂತ ಬೇಡ್ತಾರೆ. ಯಾರ ಸಂಘ? ಮಂಗಳಾತ್ಮರ ಸಂಘ. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಘ ಕೊಡು ಅಂತಾರೆ. ಅಂದ್ರೆ ಹರಿಸಂಘ, ಹರಿಭಕ್ತ ಸಂಘ ಎನ್ನುವಂಥದ್ದು ಅಸಂಘ ಅಂತಲೇ ಕರೆಸಿಕೊಳ್ತದೆ. ಆ ಹರಿಭಕ್ತರ ಸಂಘ ಎನ್ನುವಂಥದ್ದು ಹರಿಸಂಘವನ್ನ ಉಂಟು ಮಾಡ್ತದೆ. ಹರಿಸಂಘ ಅಂದ್ರೆ ಹರಿಯೊಡನೆ ನಾವು ತೊಡಗುವುದು. ಹರಿಯೊಡನೆ ಯಾವಾಗ ತೊಡಗುತ್ತೇವೆ? ಆ ಹರಿಯ ಸೇವಕರ ಸಂಘ ಇದ್ರೆ, ಆ ಹರಿಸೇವಕರು ಹರಿಶರಣರು ನಮ್ಮನ್ನು ಹರಿಗೆ ಸಂಪರ್ಕ ಮಾಡಿಸಿ ಬಿಡ್ತಾರೆ. ಯಾರು ಮುಖ್ಯಪ್ರಾಣ ದೇವರನ್ನು ಆರಾಧಿಸಿಕೊಂಡು ಮುಖ್ಯಪ್ರಾಣ ದೇವರ ನಂಟನ್ನು ಹೊಂದುತ್ತಾರೋ ಆ ಮುಖ್ಯಪ್ರಾಣ ದೇವರ ಅಂಥವರನ್ನ ಕೈ ಬಿಡದೆ ಹರಿಯೊಡನೆ ಸೇರಿಸಿ ಬಿಡ್ತಾರೆ. ಹೀಗೆ ನಮಗೆ ಹರಿಭಕ್ತರು ಯಾವಾಗಲೂ ಹರಿಯೊಟ್ಟಿಗೆ ಸಾಧಾರಣರಾದ ನಮ್ಮನ್ನು ಸೇರಿಸುವಂಥದ್ದಿದೆ. ಹೀಗೆ ಅದು ಅಸಂಗ ಅಂತಲೇ ಕರೆಸಿಕೊಳ್ತದೆ. ಹೀಗೆ ಈ ಮಾತನ್ನ ಇಲ್ಲಿ ನಮ್ಮ ನಾರಾಯಣ ಪಂಡಿತಾಚಾರ್ಯರು ಹೇಳಿದರು. ಇಯಾಸತಿ ಸ್ವಸ್ತಟಿನಿ ಮುಹುರ್ಮುಹು ನಮತ್ಯನುಜ್ಞಾರ್ಥಿನಿ ಭೂರಿ ಚೇತಸಿ ತಮಸ್ಮರತ್ ಸ್ವಾಮಿನಮೇವ ದೂನಧೀಶಿ ಗುರುರ್ಭವಿಷ್ಯದ್ವಿರಹಾಗ್ನಿ ಸಂಕಯ. ಈ ಒಂದು ಶ್ಲೋಕ, ಇದರಲ್ಲಿ ಒಂದು ವಿಷಯ, ಮತ್ತೊಂದು ವಿಷಯ ಬರ್ತದೆ. ಪೂರ್ಣಪ್ರಜ್ಞರು ಸನ್ಯಾಸ ಸ್ವೀಕಾರ ಮಾಡಿ ಆಯಿತು. ತಮ್ಮ ಸನ್ಯಾಸ ಧರ್ಮದ ನಿಯಮಗಳಿಗೆ ಅನುಸಾರವಾಗಿ ಸದಾ ಜಪಾನುಷ್ಠಾನಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾ ಸನ್ಯಾಸ ಧರ್ಮವನ್ನ ಅನುಷ್ಠಾನ ಮಾಡ್ತಾ ಬಹುರೀತಿಯಲ್ಲಿ ಲೋಕದಲ್ಲಿ ಕಂಗೊಳಿಸ್ತಾರೆ. ಹಾಗೂ ಅನಂತೇಶ್ವರ ದೇವರ ಸಂಪೂರ್ಣ ಪ್ರೀತಿಗೆ ಪಾತ್ರರಾದವರು. ಇಂತಹ ಪೂರ್ಣ ಪ್ರಜ್ಞರಿಗೆ ಒಂದು ಆಸೆ ಉಂಟಾಯಿತು. ಏನದು ಅಂದ್ರೆ ತಿರುಗಾಡುವ ಆಸೆ. ಎಲ್ಲಿ ತಿರುಗುವುದು? ಮತ್ತೆಲ್ಲೂ ಅಲ್ಲ, ಸ್ವಸ್ತಟಿನೀಂ ಇಯಾಸತಿ ಅಂದ್ರೆ ಸ್ವಸ್ತಟಿನಿ ಅಂದ್ರೆ ಗಂಗಾ ಅಂತ ಅರ್ಥ. ಸ್ವರ್ಗಲೋಕದ ನದಿಯಾದಂತಹ ಗಂಗಾ ಭೂಮಿಯಲ್ಲಿ ಹರಿತದೆ. ಭೂಮಿಯಲ್ಲಿ ಹರಿತದೆ ಗಂಗಾ ಅನ್ನೋ ದೃಷ್ಟಿಯಿಂದ ಅದು ಈ ಭೂಲೋಕದ ನದಿಯಲ್ಲ. ಅದು ಗಂಗಾ ನದಿ ದೇವನದಿ, ಅದು ದೇವಲೋಕದ ನದಿ. ಹೀಗೆ ದೇವಲೋಕದ ನದಿಯಾದ ಗಂಗಾ ಯಾತ್ರೆಯನ್ನ ಮಾಡಬೇಕು ಅಂತ ಇಚ್ಛಿಸಿದ್ರು. ಗಂಗಾ ಸ್ನಾನವನ್ನು ಇಯಾಸತಿ ಹೋಗ್ಲಿಕ್ಕೆ ಇಚ್ಛಿಸಿದ್ರು. ಅದಕ್ಕಾಗಿ ಗುರುಗಳನ್ನು ನಮತಿ, ಮುಹುರ್ಮುಹು ನಮತಿ. ಪೂರ್ಣ ಪ್ರಜ್ಞರು ಈ ಗಂಗಾ ಯಾತ್ರೆಯನ್ನು ಬಯಸಿ ತಮ್ಮ ಗುರುಗಳಾದ ಅಚ್ಯುತ ಪ್ರಜ್ಞರಿಗೆ ಮುಹುರ್ಮುಹು ಮತ್ತೆ ನಮಸ್ಕಾರ ಮಾಡಿದರು. ಮತ್ತು ಅನುಜ್ಞಾರ್ಥಿನಿ
ಅನುಮತಿ ಕೊಡಿ ಅನುಮತಿ ಕೊಡಿ ಅಂತ ಕೇಳ್ತಾರೆ. ಮತ್ತೆ ಮತ್ತೆ ನಮಸ್ಕಾರ ಮಾಡುವುದು, ಗಂಗಾ ಯಾತ್ರೆಗೆ ಅನುಮತಿ ಕೊಡಿ ಅಂತ ಬೇಡುವುದು. ಇದರ ಕಾರಣ ಏನು ಅಂದ್ರೆ ಅವ್ರು ಗಂಗಾ ಯಾತ್ರೆ ಮಾಡುವ ಮಹದಿಚ್ಛೆ ಇದ್ದಿತ್ತು. ಈ ರೀತಿ ಭೂರಿ ಚೇತಸಿ ಸರ್ವಜ್ಞರಾದಂತಹ ಆಚಾರ್ಯರು ಈ ರೀತಿ ಈ ಪೂರ್ಣಪ್ರಜ್ಞರು ಆ ಸರ್ವಜ್ಞತೆ ಉಳ್ಳಂತಹ ಆ ಪೂರ್ಣಪ್ರಜ್ಞರು ಈ ರೀತಿ ಪ್ರಾರ್ಥಿಸಿದ್ರು. ತಮಸ್ಮರತ್ ಸ್ವಾಮಿನಮೇವ ದೂನಧೀಹಿ ಗುರುರ್ಭವಿಷ್ಯದ್ವಿರಹಾಗ್ನಿ ಸಂಕಯ. ಆದ್ರೆ ಗುರುಗಳು ಅಚ್ಯುತ ಪ್ರಜ್ಞರು. ಅವರಿಗೊಂದು ಸಂದೇಹ ಆಯ್ತು, ಅವರಿಗೊಂದು ಶಂಕೆ ಬಂತು. ಏನದು ಅಂದ್ರೆ ಭವಿಷ್ಯದ್ವಿರಹ ಅಗ್ನಿ ಸಂಕಯ. ಪೂರ್ಣಪ್ರಜ್ಞರು ಇನ್ನೂ ಸಣ್ಣ ವಯಸ್ಸಿನವರು, ಹೆಜ್ಜೆ ಹಾಕಿ ಬಿಡ್ತಾರೆ, ಗಂಗಾ ಯಾತ್ರೆಯನ್ನ ಮಾಡಿ ಬರ್ತಾರೆ. ಅಷ್ಟು ಕಾಲ ಇವರು ಗಂಗಾ ಯಾತ್ರೆಗೆ ಹೋದ್ರೆ ಹಿರಿಯನಾದಂತಹ ಅಂದ್ರೆ ತಾನು ಹಿರಿಯ ವಯಸ್ಸಿನಲ್ಲಿರುವ ತಾನು ಆ ಗಂಗಾ ಕ್ಷೇತ್ರಕ್ಕೆ ಹೋಗುವಷ್ಟು ಬಲಿಷ್ಠನಲ್ಲ. ಹಾಗಾಗಿ ತಾನು ಉಡುಪಿಯಲ್ಲಿಯೇ ಇರಬೇಕಾಗ್ತದೆ. ಆದರೆ ತಮ್ಮ ಶಿಷ್ಯ, ಪ್ರೀತಿಯ ಶಿಷ್ಯ ತಮ್ಮನ್ನಗಲಿ ಗಂಗಾ ಯಾತ್ರೆಗೆ ಹೋಗಿ ಬಿಡ್ತಾನೆ. ಅಷ್ಟು ಕಾಲ ಈ ಶಿಷ್ಯನ ಅಗಲಿಕೆಯ ನೋವನ್ನ ಹೇಗೆ ಸಹಿಸೋದು? ಹಾಗೇ ಆಗ್ತದಲ್ವಾ. ಊರು ಬಿಟ್ಟು ಹೋದಾಗ, ಉಡುಪಿಯನ್ನು ಬಿಟ್ಟು ಗಂಗಾ ಯಾತ್ರೆಗೆ ಹೋದಾಗ ತಾವು ಹೋಗ್ಲಿಕ್ಕಾಗದೇ ಇರುವಾಗ ಗುರುಗಳಿಗೆ ಏನಾಗ್ತದೆ? ಶಿಷ್ಯನ ಅಗಲಿಕೆ ಆಗ್ತದೆ. ಆ ಅಗಲಿಕೆ ಬಹಳ ನೋವನ್ನು ಉಂಟು ಮಾಡ್ತದೆ. ಅದು ವಿರಹಾಗ್ನಿ ಅಂತ ಹೇಳ್ತಾರೆ. ಆ ಅಗಲಿಕೆ ಎನ್ನುವಂಥದ್ದು ಬೆಂಕಿ ಹಾಗೆ ಸುಡುತ್ತದೆ. ಹಾಗಾಗಿ ಬೇಡ, ನನಗಂಥ ತಾಪವೇ ಬೇಡ ಅಂತ ಭಾವಿಸಿದ್ರು ಗುರುಗಳು. ಅತ್ಯಂತ ದೂನಧೀಹಿ, ಅತ್ಯಂತ ದುಃಖದ ಮನಸ್ಥಿತಿಯನ್ನು ಹೊಂದಿದ್ರು. ಶಿಷ್ಯನನ್ನು ಬಿಟ್ಟು ಇರಲಿಕ್ಕೆ ಆಗದಂತಹ ಆ ಒಂದು ದುಃಖ ಮನಸ್ಸಿನಲ್ಲಿ ಮಡುಗಟ್ಟಿ ಹೋಯಿತು. ಹಾಗಾಗಿ ಸ್ವಾಮಿನಮೇವ ಅಸ್ಮರತ್. ಆಗ ಆ ಸ್ವಾಮಿಯಾದಂತಹ ಅನಂತೇಶ್ವರನನ್ನೇ ಅವರು ಪುನಃ ಪುನಃ ಸ್ಮರಿಸಿದರು. ತಮ್ಮ ಮನದೊಳಗೆ ಸ್ಮರಿಸಿಕೊಂಡು, ಸ್ವಾಮಿ ಅನಂತೇಶ್ವರ, ಈ ನಮ್ಮ ಪೂರ್ಣಪ್ರಜ್ಞನನ್ನು ಕಳಿಸಬೇಡ, ಇವನ ಅಗಲಿಕೆಯನ್ನು ನಾನು ತಾಳಲಾರೆ, ಹೀಗಾಗಿ ಇವನನ್ನೆಲ್ಲೂ ದೂರ ಕಳಿಸಬೇಡ ಅಂತ ಈ ರೀತಿಯಾಗಿ ಆ ಅಚ್ಯುತ ಪ್ರಜ್ಞರು ವಿಶೇಷವಾಗಿ ಪರಮಾತ್ಮನನ್ನ, ಅನಂತೇಶ್ವರನನ್ನ ಬೇಡಿಕೊಂಡ್ರು. ಇದು ಇಲ್ಲಿ 40ನೇ ಶ್ಲೋಕದ ಅಭಿಪ್ರಾಯ. ಇನ್ನು ಮುಂದೆ ಭೂರಿ ಚೇತಸಿ ಎನ್ನುವಂಥ ಪದವನ್ನ ನೋಡಿ. ಭೂರಿ ಚೇತಸಿ ಅಂದ್ರೆ, ಭೂರಿ ಅಂದ್ರೆ ಅತಿಶಯ, ಚೇತಸಿ ಮನಸ್ಸು, ಜ್ಞಾನ, ಜ್ಞಾನ ಎನ್ನುವ ಅರ್ಥ ಇದೆ. ಭೂರಿ ಚೇತಸಿ ಅಂದ್ರೆ ಅತಿಶಯವಾದ ಜ್ಞಾನ ಉಳ್ಳವನು ಅಂತ ಅರ್ಥ. ಭೂರಿ ಚೇತಸ್, ಭೂರಿ ಚೇತಾಹ ಅಂತ. ಭೂರಿ ಚೇತಾಹ ಅಂದ್ರೆ ಅತಿಶಯವಾದಂತಹ ಜ್ಞಾನ ಸಂಪನ್ನ, ಅಂದ್ರೆ ಸರ್ವಜ್ಞಾನ ಸಂಪನ್ನ. ಯಾರು? ಪೂರ್ಣಪ್ರಜ್ಞರೇ. ಪೂರ್ಣಪ್ರಜ್ಞರು ಅಂದ್ರೆ ಸರ್ವಜ್ಞಾನ ಸಂಪನ್ನರು. ಅವರು ಇಯಾಸತಿ, ಇಚ್ಛಿಸಿದಾಗ ಅಂತ. ಇಲ್ಲೆಲ್ಲದಕ್ಕೂ ಆಗ ಅಂತ ಸೇರಿಸ್ಕೊಳ್ಬೇಕು. ಇಯಾಸತಿ ಅಂದ್ರೆ ಸ್ವಸ್ತಟಿನೀಂ ಇಯಾಸತಿ. ಆ ಸ್ವರ್ಗ ನದಿಯಾದಂತಹ ಗಂಗೆಯನ್ನು ಕುರಿತು ಹೋಗಬೇಕು ಅಂತ ಇಯಾಸತಿ ಅಂದ್ರೆ ಹೋಗಲಿಕ್ಕೆ ಇಚ್ಛೆಯನ್ನು ಹೊಂದಿದಾಗ, ಮುಹುಹು ಮುಹುಹು ಮತ್ತೆ ಮತ್ತೆ ನಮತಿ, ಗುರುಗಳನ್ನು ನಮಿಸಿದಾಗ, ಅನುಜ್ಞಾರ್ಥಿನಿ ಅನುಮತಿಯನ್ನು ಬೇಡ್ತಾ ಇದ್ದಾಗ, ಹಾಗಿದ್ದಾಗ ಗುರುಹು ದೂನಧಿ, ಆ ಗುರುಗಳು ಬಹಳ ನೊಂದುಕೊಂಡ್ರು. ಮತ್ತು ಯಾಕೆ ನೊಂದುಕೊಳ್ತಾರೆ ಅಂದ್ರೆ, ಈ ಪೂರ್ಣಪ್ರಜ್ಞರೇನಾದರೂ ಉಡುಪಿಯನ್ನು ಬಿಟ್ಟು ಗಂಗಾ ಯಾತ್ರೆಗೆ ಹೋಗಿಬಿಟ್ರೆ, ಆ ಸಮಯದಲ್ಲಿ ಇವರು ಈ ನಂತರ ಇವರೇನಾದರೂ ಹೊರಟು ಬಿಟ್ರೆ ತಾವು ವಿರಹಾಗ್ನಿ ಸಂಕಯ, ಇವರ ಅಗಲಿಕೆಯ ಬೆಂಕಿಯಲ್ಲಿ ತಾವು ಬೇಯಬೇಕಾಗ್ತದೆ ಎನ್ನುವ ಸಂದೇಹ ಬಂತು. ಹಾಗಾಗಿ ಅವರೇನ್ ಮಾಡಿದ್ರು, ತಮಗೊಂದು ಬಂದಂತಹ ಸಮಸ್ಯೆ, ತಮ್ಮನ್ನು ಕಾಡುವ ಸಮಸ್ಯೆ ಇದ್ದಾಗ ಯಾರನ್ನು ಕೇಳಬೇಕು? ಅನಂತೇಶ್ವರನನ್ನೇ ಕೇಳಬೇಕು. ಅದಕ್ಕೆ ತಮ್ಮ ಸ್ವಾಮಿನಮೇವ ಅಸ್ಮರತ್, ತಮ್ಮ ಸ್ವಾಮಿಯಾದಂತಹ ಆ ತಮ್ಮ ಒಡೆಯನಾದಂತಹ ಅನಂತೇಶ್ವರನನ್ನೇ ಮುಹುಹು ಮತ್ತೆ ಮತ್ತೆ ಆ ಗುರುಗಳಾದಂತಹ ಅಚ್ಯುತ ಪ್ರಜ್ಞರು ಸ್ಮರಣೆ ಮಾಡಿಕೊಂಡು ಬೇಡಿದರು ಅಂತ ಅರ್ಥ. ಇದಕ್ಕೆ ಪ್ರತಿಯಾಗಿ ಅನಂತೇಶ್ವರ ಅನುಗ್ರಹ ಮಾಡ್ತಾನೆ.
ಅನಂತೇಶ್ವರ ಕರುಣಾಳು, ಕರುಣಾ ಸಮುದ್ರ, ಸಮುದ್ರದಂತೆ ಅಪಾರವಾದ ಕಾರುಣ್ಯ ಉಳ್ಳವ. ಹೀಗಾಗಿ ತನ್ನನ್ನು ಅತಿಶಯ ಭಕ್ತಿಯಿಂದ ಸೇವಿಸ್ತಾ ಇದ್ದಂತಹ ಅಚ್ಯುತ ಪ್ರಜ್ಞರಿಗೆ ಒಂದು ಅಭಯವಾಕ್ಯವನ್ನ ಅನಂತೇಶ್ವರ ಕೊಡುವಂಥದ್ದಿದೆ. ಮುಂದೆ ನೋಡುವ. ಬ್ರಹ್ಮಾರ್ಪಣ ಮಸ್ತು.